ಮಾಡಿಕೊಟ್ಟಿದ್ದು 8ನೇ ತಾರೀಕು 25ನೇ ವರ್ಷದಲ್ಲಿ ಮಾಡಿಕೊಟ್ಟಿದ್ದು. ಚಿಕ್ಕ ಪುಟ್ಟ ಜಗಳಕ್ಕೆಲ್ಲ ಇವರು ಮನೇಲಿ ಜಗಳ ಮಾಡ್ಕೊಂಡು ಆರಾಮಾಗಿ ಇರ್ತಾಯಿದ್ರು. ನೆನ್ನೆ ನೈಟು 12:05ಗೆ ಫೋನ್ ಮಾಡಿದ್ದಾರೆ ನನಗೆ, ನನ್ನ ತಂಗಿ ಈ ಥರ ಜಗಳ ಮಾಡ್ತಾಯಿದ್ದಾರೆ, ನನಗೆ ಇವರು ಹೊಡಿತಾರೆ ಅಂತ. ಬೆಳಿಗ್ಗೆ ಮನೆಗೆ ಬಾ ಅಂತ ನಾನು ಹೇಳಿರೋದು ಅಷ್ಟೇ. ಇವರು ರಿಟರ್ನ್ ಗಂಡನ ಫೋನ್ ಮಾಡಿ ಏನು ಬುದ್ಧಿ ಮಾತು ಹೇಳೋದಲ್ವಾ ಅಂತ ಹೇಳಿದ್ದಾರೆ. ಬುದ್ಧಿ ಮಾತು ನಾವು ಹೇಳ್ಕೊತೀವಿ, ನಾನು ಮನೆಗೆ ಕಳಿಸ್ಕೊಡಿ ಅಂತ ಹೇಳಿದ್ದೆ. ಬೆಳಿಗ್ಗೆ ನೋಡ್ರೆ ಅವಳನ್ನ ಹಿಂಗೆ ಹೊಡೆದು ಕಳಿಸ್ಬಿಟ್ಟು ಹೋಗಿ ಸ್ಟೇಷನಲ್ಲಿ ಅವರೇ ಅಪ್ರೂವಲ್ ಆಗಿಬಿಟ್ಟಿದ್ದಾರೆ. 4 ಜನ ಫುಲ್ ಫ್ಯಾಮಿಲಿನೇ ಅಲ್ಲೇ ಇದೆ. ನಮ್ಗೆ ನೋಡೋಕ್ಕೂ ಕೊಡ್ತಾಯಿಲ್ಲ, ಮಾತಾಡೋದಕ್ಕೂ ಕೊಡ್ತಾಯಿಲ್ಲ. ನಾವೇನಾರು ಕೇಳೋಕೆ ನಮ್ಮ ಮೇಲೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಪೊಲೀಸವರು. ನಮಗೇನೆ ಹೊಡಿತಿದ್ದಾರೆ. ನಾವು ಮಾತಾಡೋಕ್ಕೂ ಬಿಡ್ತಾಯಿಲ್ಲ, ನೋಡೋಕ್ಕೂ ಬಿಡ್ತಾಯಿಲ್ಲ. ಹೊರಗಡೆ ಒಳ್ಳೆ ನಾಯಿ ಕಾಯಂಗೆ ಕಾಯಬೇಕು. ನಮ್ಮನೆ ಹೆಣ್ಮಗಳು ಸದಾಬಿಟ್ಟು ನಾವೇ ನಾಯಿ ಥರ ಕಾಯಬೇಕು. ಒಳಗಡೆ AC ಕೂತ್ಕೊಂಡು ಆರಾಮಾಗಿ ಕೂತ್ಕೊಳ್ಳೋದವರು. ಈಗ ನಿಮ್ಮ ತಂಗಿ ಫೋನ್ ಮಾಡಿದ್ರಲ್ಲ, ಎಷ್ಟು ಗಂಟೆಲಿ ಮಾಡಿದ್ರು? ಫೋನ್ ಮಾಡಿ ಏನಂತ ಅಂದರು? ಫೋನ್ ಮಾಡಿಲ್ಲ ಸರ್, ಇವ್ರು ನನಗೆ ಹೊಡಿತಿದ್ದಾರೆ ಈ ಟೈಮ್ ಅಂತ ಅಂದ್ಲು. ಏನಕ್ಕೆ ಹೊಡಿತಿದ್ದಾರೆ ಹೇಳಪ್ಪ ಅನ್ನೋದಕ್ಕೆ ಸುಮ್ಮನೆ ಯಾರು ನನಗೆ ಒಂದು ನಿಮಿಷ ಸರ್, 12:05 ಅವಳು ಫೋನ್ ಮಾಡಿರೋದು. ಗಲಾಟೆ ಆಗ್ಬೇಕಾದ್ರೆ ಫೋನ್ ಮಾಡಿದ್ದವಳು. ಏನು ಅಂತ ಕೇಳಿದ್ದಕ್ಕೆ ಈ ಥರ ಹೊಡಿತಿದ್ದಾರೆ, ನನಗೆ ಆಗ್ತಾಯಿಲ್ಲ, ನನಗೆ ಮೈಕೈ ನೋವು ಅಂತ ಹೇಳಿದಾಳು ಅವಳು ಮೊದಲೇ. ಆಗ್ತಾಯಿಲ್ಲ ಅಂತ ಹೇಳಿದ್ರು ಬರಬೇಕು ಹಂಗೆ ಹಿಂಗೆ ಅಂತ ಹೇಳೋ. ನನಗೆ ಆಗ್ತಾಯಿಲ್ಲ, ನಾನು ಏನು ಮಾಡೋಣ ಅಂತ ಅವಳು ಹೇಳಿದ್ಮೇಲೆ ಇವು ನನ್ನ ಏನಂತಾರೆ ಅದು ಕೆಲಸದಿಂದ ಬಂದು ಇವಳೇ ಸುಮ್ಮನೆ ಜಗಳ ಮಾಡ್ತಾಳೆ ನನ್ನ ಮೇಲೆ ಅಂತ. ಕೆಲಸ ಮುಗಿಸ್ಕೊಬಂದು ಅವಳಿಗೆ ಮನೆ ಕೊಳೋಕ್ಕೆ ಟೈಮ್ ಸಿಗಲ್ಲ. ಏನು ಜಗಳ ಮಾಡ್ಕೊಂಡು ಅವ್ರಿಬ್ಬ ಅಮ್ಮ ಮಗನ ಮೇಲೆ ಕೂತ್ಕೋಬೇಕಂತೇನಿದೆ ಸರ್ ಅವಳದು. ಇವರೇ ಜಗಳ ತೆಗೆದ್ಬಿಟ್ಟು ನನ್ನ ಮಗಂದೇ ತಪ್ಪಿಲ್ಲ ಅಂತ ಅವ್ರ ಅಮ್ಮನ ನೈಟ್ ಪ್ಲೇ ಮಾಡಿದ್ಲು. ಅಮ್ಮನಿಗೆ ಹೇಳಿದ್ದೀನಿ, ನಿಮ್ಮದೇ ತಪ್ಪು ಇಟ್ಕೊಬಿಟ್ಟು ಯಾವಲ್ಲ ನನ್ನ ತಂಗಿ ಮೇಲೆ ಪ್ಲೇ ಮಾಡೋಕೆ ಹೋಗ್ಬಿಡಿ, ಕಳಿಸ್ಕೊಡಿ ನಾನು ಮಾತಾಡ್ತೀನಿ ಅಂತ. ಕಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ನೋಡ್ರೆ ಹಿಂಗೆ ಮಾಡಿ ಇಟ್ಟಿದ್ದಾರೆ. ಈಗ ಯಾರಿಗೆ ಸರ್ ಏನು ವಿಚಾರ ಅಂದರೆ ಅವ್ನಿಗೆ ಕೇಳಬೇಕು. ನನಗೆ ಫೋನಲ್ಲಿ ಏನು ಹೇಳ್ತಾರೆ, ಈ ಥರ ಜಗಳ ಆಗ್ತದೆ ಹೊಡಿತಿದ್ದಾರೆ ಅಂತ ನಾವು ಅಷ್ಟೇ ಹೇಳೋಕ್ಕಾಗ್ತಾರೆ ಹೊರತು ವಿಷಯ ಏನು ಅಂತ ಅವ್ರು ಹೇಳಬೇಕಲ್ಲ. ಕುಂತ್ಕೊಂಡು ಮಾತಾಡಿ ನಮ್ಗೆ ಸಾಲ್ವ್ ಆಗ್ತಾಯಿತ್ತು. ಹಿಂಗೆ ಮಾಡ್ಬಿಟ್ಟು ಅವ್ರು ಅಲ್ಲ ಕುಂತಿದ್ದಾರೆ, ಮಾತಾಡೋಕ್ಕೂ ಬಿಡ್ತಾರಲ್ಲ ಇವರು. ಒಳಗೆ ಅಪ್ರೂವರ್ ಆಗಿದ್ದಾರೆ, 4 ಜನನೂ ಒಳಗೆ ಹೊಂಟೋಗಿದ್ದಾರೆ. 4 ಗಂಟೆಗೆ ಹೋಗಿದ್ದಾರಂತೆ. ಈಗ ನಮಗೆ ಮಾತಾಡೋಕೆ ಏನಕ್ಕೆ ಮಾಡಿದ್ಯಾ ಅಂತ ಕೇಳೋಕ್ಕಾದ್ರೂ ಪರ್ಮಿಷನ್ ಕೊಡ್ತಾ ಇಲ್ಲ. ನಾವು ನಮಗೆ ಹೊಡಿತಿದ್ದಾರೆ ಹೊರಗಡೆ ಹೋಗು ಅಂತ. ಏನಿಲ್ಲ ಸರ್, ಸಮಸ್ಯೆ ಏನು ದೊಡ್ಡದಿಲ್ಲ. ಅವರು ಬ್ಯೂಟಿ ಪಾರ್ಲರಲ್ಲಿ ಕೆಲಸ ಮಾಡೋದು. ಅವ್ರು ಬ್ಯೂಟಿ ಪಾರ್ಲರ್ ಫ್ರೆಂಡ್ಸು ಇಲ್ಲೇ ಬಂದಿದ್ದಾರೆ. ಕೇಳಿ ನೋಡಿಬೇಕಾದ್ರೆ ಬರೋದು 9 ಗಂಟೆಗೆ, 8:30 9 ಗಂಟೆಗೆ ಬರ್ತಾರೆ. ಅವ್ರು ಆಟೋಯಿಂದ ಬಂದು ಇಲ್ಲಿ ಮನೆಗೆ ಸೇರೋದು 9:30 10 ಗಂಟೆ ಆಗುತ್ತೆ. ಇವನಿಗೆ ಅನುಮಾನ ಇದ್ದವನು ಅದನ್ನು ಕೆಲಸ ಜಾಗಕ್ಕೆ ಹೋಗಿ ಎನ್ಕ್ವೈರಿ ಮಾಡಿ ಕನ್ಫರ್ಮೇಷನ್ ತೊಗೋಬೇಕಾದವನು. ಇವನು ಲೇಟಾಗಿ ಬರ್ತಾಳೆ ಅಂದ್ಬಿಟ್ಟು ಏನೋ ಇಟ್ಕೊಂಡಿದ್ಯಾ, ಅವ್ರನ್ನ ಇಟ್ಕೊಂಡಿದ್ದೆ, ಇವ್ರು ಇಟ್ಕೊಂಡಿದ್ಯಾ ಅಂತ ತಂಗಿ ಮೇಲೆ ಬ್ಲೇಮ್ ಮಾಡಿಕೊಂಡು ಸುಮಾರು ಸಲ ಬಂತು ಮಾತು. ಅದೆಲ್ಲ ಮಾತಾಡಬೇಡಿ ಅಂತ ನಾವು ಹೇಳಿ ಅವರಿಗೆ ಕನ್ಫರ್ಮ್ ಇದ್ದರೆ ಅವ್ರ ಓನರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾತಾಡಿ ಅಂತಲೂ ಹೇಳಿದ್ದೀನಿ. ನಾನು ನೈಟು ತಿರ್ಗಿ ಅದೇ ಟಾಪಿಕ್ ಮಾತಾಡಿದ್ದಾರೆ. ಮಾತಾಡಾದ್ಮೇಲೆ ನೀವು ಅದೆಲ್ಲ ಮಾತಾಡಬೇಡಿ ಅಂತ ಮೊದಲೇ ವಾರ್ನಿಂಗ್ ಕೊಟ್ಟಿದ್ದೀನಿ. ನೀವು ಮಾತಾಡ್ತಾನೆ ಇದ್ದೀರಾ, ನಾನು ಮನೆಗೆ ಕಳಿಸ್ಕೊಡಿ ಅಂತ ನಾನು ಮಾತಾಡಿರೋದು ನೈಟ್.